ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನೆಲ್ಗರು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ರಾಯಚೂರಲ್ಲಿ ಗೈಸ್. ರಾಯಚೂರಲ್ಲಿ ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿದ್ದೀವಿ. ನಾನಂತೂ ಒಂದು ಒಳ್ಳೆ ನಾನ್ ವೆಜ್ ಟ್ರೈ ಮಾಡಿಲ್ಲ ಈ ಊರಿಗೆ ಬಂದಿದ್ದರಿಂದ. ಸೊ ಅದಕ್ಕೋಸ್ಕರ ನಾನು ಸುಮಾರು ಜನ ಕೇಳಿದೆ ಎಲ್ಲಿ ಒಂದು ಒಳ್ಳೆ ನಾನ್ ವೆಜ್ಜು ಚಿಕನ್ ಎಲ್ಲ ಸಿಗುತ್ತೆ ಅಂತ ಕೇಳಿದೆ. ನನ್ನ ಫ್ರೆಂಡು ಮತ್ತು ಸುಮಾರು ಜನ ಸಜೆಸ್ಟ್ ಮಾಡಿದ ಜಾಗ ತುಂಟಾಪುರ್ ಗೈಸ್. ಇಲ್ಲಂತೂ ಈ ಚಿಕನ್ ಸಿಕ್ಕಾಪಟ್ಟೆ ಪಾಪ್ಯುಲರು. ಏನಕ್ಕೆ ಅಂದರೆ ನಮ್ಮ ಮುಂದೆ ಚಿಕನ್ನ ಕಟ್ ಮಾಡಿ ನಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಪ್ರಿಪೇರ್ ಮಾಡಿ ಕೊಡ್ತಾರೆ. ಆ್ಯಂಡ್ ಮೇನ್ ಸ್ಪೆಷಲ್ ಏನಂದರೆ ಈ ಬಾರ್ಬಿಕ್ಯೂ ಗೈಸ್, ಕಡ್ಡಿ ಅಂತ ಹೇಳ್ತಾರೆ ಇಲ್ಲಿ. ಸೊ ಅದು ಸಿಕ್ಕಾಪಟ್ಟೆ ಪಾಪ್ಯುಲರು. ಮತ್ತು ಫ್ರೈ ಮಾಡ್ತಾರೆ, ಡ್ರೈ ಮಾಡ್ತಾರೆ. ಇಷ್ಟು ಐಟಮ್ ಇವರು ಸರ್ವ್ ಮಾಡೋದು. ಹೋಟೆಲ್ ಹೆಸರು ಯಾವುದಂದರೆ ಶ್ರೀರಂಗ ಬಾರ್ ಆ್ಯಂಡ್ ರೆಸ್ಟೋರೆಂಟು. ಇಲ್ಲಿ ಬಾರ್ ಫೆಸಿಲಿಟಿ ಕೂಡ ಇದೆ. ನಾನು ಇದನ್ನು ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿದ್ರೆ ಜೆಂಟ್ಸ್ಗೆ, ರೈಡರ್ಸ್ಗೆ, ಬ್ಯಾಚುಲರ್ಸು, ಫ್ರೆಂಡ್ಸ್ ಜೊತೆ ಬರಬೇಕಂದ್ರೆ ಒಂದು ಒಳ್ಳೆ ಪ್ಲೇಸ್ ಆಗಿರುತ್ತೆ ಅಂತ ಹೇಳ್ತೀನಿ. ಒಂದು ಓಪನ್ ಜಾಗ, ಕೈಂಡ್ ಆಫ್ ದಾಬಾ ಅಂತ ಹೇಳ್ಬೋದು. ರಾಯಚೂರು ಸಿಟಿಯಿಂದ ಅರೌಂಡ್ ಒಂದು 15 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಈ ಪ್ಲೇಸು ಚಿಕನ್ಗೆ ಸಿಕ್ಕಾಪಟ್ಟೆ ಪಾಪ್ಯುಲರ್. ಸೊ ಅದಕ್ಕೋಸ್ಕರ ನಾನೊಂದು ಮಧ್ಯಾಹ್ನ ಬಂದಿದ್ದೀನಿ. ಬಟ್ ತುಂಬ ಪೀಕ್ ಅವರ್ಸ್ ಇಲ್ಲ, ನಾನು ಇವತ್ತು ನೈಟ್ ಹೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಲಂಚಿಗೆ ಬಂದಿದ್ದೀನಿ. ಹೋಗಿ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಹೊಸ ನೋಡ್ತಾರೆ ಲೈಕು, ಶೇರು, ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಅಲ್ಲಿ ಸ್ಟಾರ್ಟ್ ಬನ್ನಿ ಹೋಗೋಣ. ಸೊ ಗೈಸ್, ಈಗ ನಾವು ನಮ್ಮ ಲಂಚ್ ತೊಗೊಂಡಾಗಿದೆ. ಜೋಳದ ರೊಟ್ಟಿ, ಖಡಕ್ ರೊಟ್ಟಿ, ಜೊತೆಗೆ ಸ್ಟಾರ್ಟರು 3 ಥರ, 2 ಥರ ಸ್ಟಾರ್ಟರು, ಒಂದು ಸುಕ್ಕ, ಅದಾದಮೇಲೆ ಬಾರ್ಬಿಕ್ಯೂ, ಅದಾದಮೇಲೆ ಸೇಮ್ ಮಸಾಲ ಹಾಕಿ ಮಾಡಿರೋ ಒಂದು ಫ್ರೈ, ಲೈಟಾಗಿ ಒಂದು ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿ ಇದೆ. ರೈಸ್ ಹೇಳಿದ್ದೀನಿ, ಸ್ಯಾಲಡ್ ಕೊಟ್ಟಿದ್ದಾರೆ ಗೈಸ್. ಹೇಗಿದೆ ಅಂತ ನೋಡಿ. ಫಸ್ಟು ಬಾರ್ಬಿಕ್ಯೂಯಿಂದ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಮಾಡುವಾಗಲೇ ಆ ಟೆಂಪ್ಟಿಂಗ್ ಇತ್ತು ಸಿಕ್ಕಾಪಟ್ಟೆ. ಬಿಕಾಸ್ ಆ ಕೆಂಪು ಕಲರ್ ಮಸಾಲ ಸ್ಮೋಕಿ ಫ್ಲೇವರ್ಗಂತೂ ಕ್ಲಾಸ್ ಆಗಿತ್ತು. ನಾನು ಎಲ್ಲ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಗೈಸ್. ಚಿಕ್ಕ ಪೀಸಸ್ ಸೂಪರಾಗಿ ಕೊಟ್ಟಿದ್ದಾರೆ. ಎಸ್, ವೈಟ್ ರೈಸು ಕೂಡ ಬಂದಾಯಿತು. ಆಹಾ, ದಿ ಬೆಸ್ಟ್ ಗೈಸ್. ರಾಯಚೂರಿಗೆ ಬಂದು ನಾನ್ ವೆಜ್ ವಿಡಿಯೋ ಸರಿಯಾಗಿ ಮಾಡಿಲ್ಲ. ಬಿಕಾಸ್ ನಾನ್ ವೆಜ್ ಟೇಸ್ಟ್ ಮಾಡದೇ ಇರೋಂಗಿತ್ತು. ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟರ್ ಅಂತ ಹೇಳ್ತೀವಿ. ಸ್ಮೋಕಿ ಫ್ಲೇವರ್ ಅಂತೂ ದಿ ಬೆಸ್ಟಲ್ಲಿದೆ. ಆ ಮಸಾಲ, ಕೆಂಪು ಮಸಾಲ, 3ಕ್ಕೂ ಹಾಕಿರೋ ಮಸಾಲ ಸೇಮು, ಬಟ್ ಮಾಡಿರೋಂಥ ರೀತಿನೇ ಡಿಫ್ರೆಂಟು. ಇದಕ್ಕಂತೂ ಸ್ಮೋಕಿ ಫ್ಲೇವರ್ ಜಾಸ್ತಿ ಇರೋದಕ್ಕೋಸ್ಕರ ಕ್ಲಾಸ್ ಆಗಿದೆ. ಖಾರ ಅಂತ ಮಸಾಲ. ಇಲ್ಲಂತೂ ಈ ಬ್ಯಾಚುಲರ್ಸ್ಗೆ, ಫ್ರೆಂಡ್ಸ್ಗೆ, ರೈಡರ್ಸ್ ಬರೋರಿಗೆ, ಜೆಂಟ್ಸ್ಗಂತೂ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫ್ಯಾಮ್ಲಿಗೆ ನಾನು ರೆಫರ್ ಮಾಡಲ್ಲ. ಟೇಸ್ಟ್ ಅಂತೂ ಭಾರಿ ಇದೆ. ಲೆಮನ್ ಹಾಕ್ಕೊಂಡು ಟ್ರೈ ಮಾಡಬೇಕು, ಇನ್ನೂ ಕ್ಲಾಸ್ ಆಗಿರುತ್ತೆ. ಲೆಮನ್ ಹಾಕ್ಕೊಂಡಿದ್ದ ತಕ್ಷಣ ದಿ ಬೆಸ್ಟ್ ಆಗಿದೆ. ಏನು ಟೇಸ್ಟ್ ಸಿಗೋ ಸರ್, ಲೆಮನ್ ಹಾಕಿದ ತಕ್ಷಣ ಲೈಟಾಗಿ ಒಂದು ಗ್ರೇವಿ ಕೋಟಿಂಗ್ ಬರುತ್ತೆ. ಆ ಸ್ಮೋಕಿ ಫ್ಲೇವರು, ಚಿಕನ್ ಅಂತೂ ಕರೆಕ್ಟಾಗಿ ಬೇಯಿಸಿದ್ದಾರೆ. ಕ್ಲೀನಾಗಿರುತ್ತೆ ಆ ಪೀಸಸ್ ಬೈಟ್ ಮಾಡಬೇಕಾದ್ರೆ. ಬಟ್ ಇದಂತೂ ಸಾಲಲ್ಲ ಗೈಸ್. ಆರಾಮಾಗಿ ಅರ್ಧ ಕೆ ಜಿ ಇಸ್ಕೊಂಡು ಇಲ್ಲಿ ತಿಂತಾರೆ. ಆ ಥರ ಇಸ್ಕೊಂಡು ನಾವೇ ತಿನ್ಬೋದು, ಅಷ್ಟು ಕ್ಲಾಸ್ ಆಗಿರುತ್ತೆ.
ನೆಕ್ಸ್ಟ್ ನಾವು ಯಾವ ಟ್ರೈ ಮಾಡೋಣ ಸ್ಟಾರ್ಟರಲ್ಲಿ ನಾವು ಕಡಕ್ ರೊಟ್ಟಿ ಜೊತೆ ಟ್ರೈ ಮಾಡೋಣ ವಿತ್ ದಟ್ ಗ್ರೇವಿ. ಫುಲ್ಲು ಖಡಕ್ ರೊಟ್ಟಿ ಹಪ್ಪಳ ಇದ್ದಂಗಿದೆ. ಆ ಗ್ರೇವಿ ಅಂತೂ ಒಂದು ಥಿಕ್ ಲೈಕ್ ಕನ್ಸಿಸ್ಟೆನ್ಸಿ ಗೈಸ್. ಪೀಸಸ್ ಹಾಕಿ ಒಣಮೆಣ್ಸಿನ್ಕಾಯಿ ಸಿಂಪಲ್ ಮಸಾಲ ಇದಕ್ಕೆ ಹಾಕಿದ್ದವರಂತೂ ಟೊಮೆಟೊ ಈರುಳ್ಳಿ ಅದಾದಮೇಲೆ ಮೆಣಸಿನ್ಕಾಯಿ ಹಾಕಿ ಕೆಂಪು ಇದು ಪೇಸ್ಟ್ ಥರ ಮಾಡಿಟ್ಟಿರ್ತಾರಲ್ಲ ಎಲ್ಲ ಮಿಕ್ಸ್ ಮಾಡಿ ಚಿಕನ್ ಹಾಕಿ ಬೇಯಿಸ್ಕೊಟ್ಟಿದ್ದಾರೆ. ಸೊ ರೊಟ್ಟಿ ಜೊತೆಗೆ ಗ್ರೇವಿ ದಿ ಬೆಸ್ಟ್ ಟೇಸ್ಟ್. ಇದಂತೂ ಲಿಟ್ರಲಿ ನನಗೆ ಮನೇಲಿ ಮಾಡ್ದಂಗಿರೋ ಒಂದು ಫೀಲ್ ಆಗಿದೆ. ಆಯಿಲಿ ಬಟ್ ಟೇಸ್ಟ್ ಅಂತೂ ಕ್ಲಾಸಿಕ್ಕು. ರಿಚ್ ಆಗಿದೆ ಟೇಸ್ಟ್ ಅಂತೂ. ಒಂದು ಕ್ಲಾಸಿಕ್ ರೆಸ್ಟೋರೆಂಟ್ ಸ್ಟೈಲ್ ಫುಡ್ನ ಇವು ಸರ್ವ್ ಮಾಡ್ತಾಯಿದ್ದಾರೆ ಗೈಸ್. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಗ್ರೇವಿ ಅಂತೂ. ಮಿಸ್ ಮಾಡದೆ ಟ್ರೈ ಮಾಡಬೇಕು. ಇದು ಬಾರ್ಬಿಕ್ಯೂ ಕೂಡ. ಬಟ್ ಇಲ್ಲೊಂದು ಡ್ರಾಬ್ಯಾಕ್ ಅನಿಸಿದ್ದು ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲಿಗೆ ಎಷ್ಟು ಹೆವಿಯಾಗಿ ತಿನ್ನೋಕ್ಕೆ ನನಗೆ ಆಗಲ್ಲ. ಬಟ್ ಸಂಜೆ ಟೈಮ್ ಬಂದ್ರಿ ಅಂದ್ಕೊಳ್ಳಿ ಕ್ಲಾಸ್ ಆಗಿರುತ್ತೆ. ಜಸ್ಟ್ ಬ್ಯಾಚುಲರ್ಸೇ ಬರ್ತಾರೆ, ಡ್ರಿಂಕ್ ಮಾಡೋರು ಡ್ರಿಂಕ್ ಮಾಡ್ಕೊಂಡು ಜೊತೆಗೆ ಇದನ್ನು ತೊಗೋತಾರೆ. ಬಟ್ ಫುಡ್ಡಿಯಾಗಿ ಬರೋರು ಫುಡ್ಡಿಯಾಗೋಸ್ಕರನೇ ಬಂದು ತಿನ್ನಿ. ರೊಟ್ಟಿ ಜೊತೆಗೆ ಚಿಕನ್ ಗ್ರೇವಿ ಅಲ್ಟಿಮೇಟ್ ಕಾಂಬಿನೇಷನ್ ಆಗಿರುತ್ತೆ. ಪೀಸಸ್ ನೋಡಿ ಎಷ್ಟು ಕರೆಕ್ಟಾಗಿ ಬೇಯಿಸಿದಾರಂತ. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಗೈಸ. ಲಿಟ್ರಲಿ ನಮ್ಮ ವೀಡಿಯೋಸ್ ನೋಡೋರು ನಿಮ್ಗೆ ಗೊತ್ತಾಗುತ್ತೆ. ಹಿಂದಿದ ತಕ್ಷಣ ಇಷ್ಟು ಖುಷಿಯಾಗಿ ನಕ್ಕನ್ನ ಕ್ಲಾಸಿಕ್ ಇದೆ ಟೇಸ್ಟ್ ಅಂತ. ಸಕ್ಕತ್ತಾಗಿ ಬೇಯಿಸಿದ್ದಾರೆ. ಮೇಯ್ನಾಗಿ ಹೇಳ್ಬೇಕಂದ್ರೆ ಆ ಮಸಾಲ, ಒಂದೇ ಮಸಾಲ ಪೂರ ಐಟಮ್ಗೆ ಡಿಫ್ರೆಂಟ್ ಶೇಡ್ಸ್ ಕೊಡ್ತಾಯಿದೆ. ಈ ರೊಟ್ಟಿ ಜೊತೆಗಂತೂ ಇದೇ ಕ್ಲಾಸಿಕ್ ಆಗಿರೋದು. ನನಗಂತೂ ಲಾಸ್ಟಾಗಿ ರೊಟ್ಟಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಗುಲ್ಬರ್ಗಲ್ಲಿ ಮಾಡಿರೋ ಕೀಮಾ ಗೈಸ್. ಅದಾದಮೇಲೆ ಚಿಕನಲ್ಲಿ ಇದೇ ಒಂದು ದಿ ಬೆಸ್ಟ್ ಅಂತ ಹೇಳ್ತೀನಿ. ರಾಯಚೂರು ಕಡೆ ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿದ್ದಂತೂ. ನಾನು ನಮ್ಮ ಫ್ರೆಂಡ್ಗೆ ಹೇಳಿದೆ ಇಲ್ಲ ಮಗ ಬಾರಿದೆ ಬೇಡ ನಾನು ಟ್ರೈ ಮಾಡೋದಂತ. ಬಟ್ ಈಗ ರೆಗ್ರೆಟ್ ಮಾಡೋ ಥರ ಆಗ್ತಾಯಿದೆ ಬಿಕಾಸ್ ಅಷ್ಟು ಟೇಸ್ಟ್ ಇದೆ. ಎಷ್ಟು ನಾವು ಯಾವ ಟ್ರೈ ಮಾಡೋಣ ಅಂದರೆ ಸ್ಟಾರ್ಟರು ಲಾಸ್ಟ್ ಐಟಮ್. ಆಲ್ರೆಡಿ ನಾವು ಲಾಸ್ಟ್ ಐಟಮ್ ಬಂದುಬಿಟ್ಟಿದ್ವಿ. ರೈಸು ಕೂಡ ಇದೆಯಲ್ಲ, ರೈಸ್ ಹಾಕ್ಸ್ಕೊಬೋಣ ಇರಿ. ರೈಸು ಇಲ್ಲಿ ಗ್ರೇವಿ ಇದೆಯಲ್ಲ. ನಾನಂತೂ ರಾಯಚೂರಲ್ಲಿ ವೀಡಿಯೋಸ್ ಮಾಡಬೇಕಾದ್ರೆ ಏನು ಗುರು ಇಲ್ಲಿ ನಾನ್ ವೆಜ್ ಅಷ್ಟು ಚೆನ್ನಾಗಿ ಸಿಗ್ತಿಲ್ಲ ಅಂದ್ಕೊಂಡೆ. ಇವತ್ತು ಲಾಸ್ಟ್ ಡೇ ಹೇಳ್ಬೇಕಂದ್ರೆ ಲಾಸ್ಟ್ ಡೇ ಪ್ರಾಬಬ್ಲಿ ಲಾಸ್ಟ್ ವೀಡಿಯೋ ಆಗಿರ್ಬೋದು, ಇಲ್ಲ ಗೊತ್ತಿಲ್ಲ. ಇದು ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ರಾಯಚೂರಿಂದ. ರೈಸು ಗ್ರೇವಿ ಅಲ್ಟಿಮೇಟ್ ಗೈಸ್ ಟೇಸ್ಟ್ ಉಂಟು. ನಾನೆಲ್ಲ ಕಡಿಮೆ ಇಸ್ಕೊಂಡು 100-150 ಗ್ರಾಮ್ ಅಷ್ಟು ಮಾತ್ರ ಇಸ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ಮಿನಿಮಮ್ ನೀವು ತೊಗೋಬೇಕಂದ್ರೆ 1/4 kg ಅಷ್ಟು ತೊಗೊಂಡು ಇವ್ರು ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ ನಾವು ಸ್ವಲ್ಪ ಮಾಡ್ಕೊಂಡಿನಿ, ಈಗ ತಿರ್ಗಾ ಮಾಡಿಸ್ಕೋಬೇಕಂತ ಅನಿಸ್ತದೆ. ಅಷ್ಟು ಚೆನ್ನಾಗಿದೆ ಗ್ರೇವಿ ಅಂತೂ. ಬಟ್ ಖಾರ ಬಿಸಿಲಿಗೆ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ. ಇಲ್ಲಿ ಸ್ಟಾರ್ಟರ್ ಕೊಟ್ಟಿದ್ದಾರೆ, ಸೇಮ್ ಅದೇ ಮಸಾಲ ಫುಲ್ಲು ಡ್ರೈ ಮಾಡಿ ಸುಕ್ಕ ಥರ ಮಾಡಿ ಕೊಟ್ಟಿದ್ದಾರೆ. ಪೀಸಸ್ ಅಂತೂ ಹೇಗಿದೆ ಅಂತ ನೋಡಿ. ಸೇಮ್ ಅದೇ ಟೇಸ್ಟ್ ಸಿಗುತ್ತೆ ನಿಮಗೆ, ಬಟ್ ಡ್ರೈ ಆಗಿರುತ್ತೆ. ಮೀಟ್ ತಿಂದಿರುವಂಥ ಒಂದು ಫೀಲ್ ಇರುತ್ತೆ. ಅದು ವಿತ್ ಗ್ರೇವಿ ಜೊತೆ ಜ್ಯೂಸಿಯಾಗಿ ತಿಂದಂಗಿರುತ್ತೆ. ಇದು ಬರೀ ಮೀಟು, ಆ ಫ್ಲೇವರ್ ಜೊತೆ ಖಾರ ಜೊತೆಗೆ ಮೀಟ್ ತಿಂದಿರುವಂಥ ಒಂದು ಟೇಸ್ಟ್ ಸಿಗುವಂಥ ಡಿಶ್ಶು. ಸಕ್ಕದಾಗಿದೆ ಟೇಸ್ಟ್ ಅಂತೂ. ಒಂದು ಅಥೆಂಟಿಕ್ ನಾಟಿ ಸ್ಟೈಲ್ ಸಿಗುತ್ತೆ ಗೈಸ. ರಾಯಚೂರಲ್ಲಿ ಸುಮಾರು ಜನ ಹೇಳೋದು ತುಂಟಾಪುರ್ ಚಿಕನ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ. ಜಸ್ಟು ತುಂಟಾಪುರಿಗೆ ಬಂದ ತಕ್ಷಣ ಅಲ್ಲೇ ಕೇಳಿದ್ರೆ ಒಂದು 100-150 ಮೀಟ್ರಲ್ಲೇ ಇವರ ಲೊಕೇಶನ್ ಇರೋದು. ಆ್ಯಂಡ್ ಇಲ್ಲಿ ಪ್ಲೇಟ್ ಲೆಕ್ಕ ನಿಮಗೆ ಸಿಗೋಲ್ಲ, ಕೆ ಜಿ ಲೆಕ್ಕದಲ್ಲಿ ತೊಗೋಬೇಕು. ಚಿಕನ್ ಪರ್ ಕೆ ಜಿಗೆ ನೀವು 370 rupees ಕೊಡಬೇಕು. ವಿತ್ ಕುಕ್ಕಿ ಎಲ್ಲನೂ ಸೇರಿ ಅಷ್ಟು ಕಾಸ್ಟ್ ಆಗುತ್ತೆ. ಮಿನಿಮಮ್ಮು 1/4 kg ಇವರ ಸ್ಟಾರ್ಟಪ್ ಇರುತ್ತೆ. ಡ್ರಿಂಕ್ಸು ಕೂಡ ಇದೆ, ಕುಡಿಯೋರು ಕುಡಿಬೋದು.
ಪಕ್ಕ ಅಷ್ಟು ಕ್ಲಾಸ್ ಆಗಿರುವಂಥ ಒಂದು ಡಿಶ್ ಇದೆ ಎಲ್ಲನೂ. ನಾನು ನೋಡಿಕೊಂಡೆ ಸೇಮ್ ಇದೇ ಥರ ಮೆಥಡ್ ಇದ್ದಿದ್ದು ಲಾಸ್ಟ್ ನಾನು ನರೋಣ ಅಲ್ಲಿ ಗೈಸ್, ನರೋಣ ಒಂದು ವೀಡಿಯೋ ಮಾಡಿರ್ತೀನಿ ಗುಲ್ಬರ್ಗಲ್ಲಿ. ಸೇಮ್ ಒಂದೇ ಮಸಾಲೆ ಅಷ್ಟು ಐಟಮ್ ಅಲ್ಲಿ ಹೆವಿ ಖಾರ ಆಯಿತು. ಬಟ್ ಇಲ್ಲೊಂದು ಕರೆಕ್ಟಾಗಿ ಹಾಕಿದ್ದಾರೆ. ಈ ಪರ್ಫೆಕ್ಟ್ ಲೈನ್ ಇರುತ್ತಲ್ಲ, ಟೇಸ್ಟ್ ಮಾಡಬೇಕಾದ್ರೆ ಪರ್ಫೆಕ್ಟ್ ಆಗಿದೆ ಅನ್ನೋವಂಥ ಡಿಶ್ ಎಲ್ಲನೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಬಾರ್ಬಿಕ್ಯೂ, ಅದಾದಮೇಲೆ ಗ್ರೇವಿ ಜೊತೆಗೆ ಜೋಳದ ರೊಟ್ಟಿ, ದಿ ಬೆಸ್ಟ್ ಕಾಂಬಿನೇಷನ್. ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಜಾಗದ ಡೀಟೇಲ್ಸ್ ಪ್ರೈಸಿಗೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೆವಿ ಬಿಸಿಲಾಗ್ತಾಯಿದ್ದು ಕುತ್ಕೊಳ್ಳೋಕ್ಕೂ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ನೀವು ಸಂಜೆ ಹೊತ್ತು ಬಂದು ಟ್ರೈ ಮಾಡಿ. ನನ್ನ ಪರ್ಸ್ನಲ್ ಸಜೆಷನ್. ಬೇರೆ ಕಡೆ ಇರೋರಾಗಿದ್ದರೆ ಲೋಕಲ್ ಅವ್ರಿಗೆ ಬಿಸಿಲು ಅಭ್ಯಾಸ ಆಗುತ್ತೆ, ಬಂದು ತಿಂದ್ಕೊಂಡು ಹೋಗ್ಬೋದು. ಓಕೆ ಗೈಸ್, ನನಗಂತೂ ಫುಲ್ಲಿ ಸ್ಯಾಟಿಸ್ಫೈಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಗಸಿ ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್.